ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಮ್ ಗುಂಡುಗೆ ರಾಗಿ ಗಂಜಿ ಅಥವಾ ರಾಗಿ ಸರಿ ಎರಡು ಕೂಡ ಒಂದೇನೆ. ನಮ್ ಗುಂಡುಗೆ ಹೇಗೆ ಮಾಡ್ತೀನಿ ಅನ್ನೋದನ್ನ ನಿಮ್ಗೊಂದ್ಸರಿ ತೋರಿಸ್ತೀನಿ ಬನ್ನಿ. ಹಾ, ಫಸ್ಟ್‌ಗೆ ನಾನು ಒಂದ್ ಸೇರು ರಾಗಿನ ತಗೊಂಡಿದೀನಿ. ಒಂದ್ ಸೇರು ಯಾಕಪ್ಪ ಅಂತ ಅಂದ್ರೆ ನಮ್ಗೂ ಕೂಡ ಅವಾಗ ಅವಾಗ ಮುದ್ದೆ ಮಾಡ್ಕೊಳಕ್ ಬರುತ್ತೆ. ಅಂತ ಒಂದ್ ಸೇರು ತಗೊಂತಾ ಇದೀನಿ. ಫಸ್ಟ್ ಈ ತರ ಜಾಳ್ಸ್ಕೋಬೇಕು. ಯಾಕೆ ಅಂತ ಅಂದ್ರೆ ಚಿಕ್ಕ ಚಿಕ್ಕ ಕಲ್ಲು ಆ ತರ ಎಲ್ಲ ಇರುತ್ತೆ. ಹಾ ನಾನು ಅಂಗಡಿಯಿಂದ ತಂದಲ್ಲೇ ನಾನು ಹಾಗೆ 2 ಸರಿ ತೊಳೆದು ಒಣಗಾಕೋಣ ಅಂತ ಅನ್ಕೊಂಡೆ. ಆದ್ರೆ ನಮ್ಮತ್ತೆ ಇದ್ದು ಚಿಕ್ಕ ಚಿಕ್ಕ ಕಲ್ಲು ಆ ತರ ಎಲ್ಲ ಇರುತ್ತೆ. ಈ ತರ ಜಾಲ್ಸಿದ್ರೆ ಹೋಗುತ್ತೆ ಅಂತ ಹೇಳಿದ್ರು. ಆ ಅದಕ್ಕೆ ಹೇಳ್ತಾರೆ ಮನೇಲಿ ಒಬ್ರು ದೊಡ್ಡವರು ಇರ್ಬೇಕು ಅಂತ. ಯಾಕೆ ಅಂದ್ರೆ ಈ ತರ ಕೆಲಸದಲ್ಲಿ ಹೆಲ್ಪ್ ಮಾಡ್ತಾರೆ. ಮತ್ತೆ ನಮ್ ಗಂಡ ಏನಾದ್ರು ಅದ್ರು ಕೂಡ ಔಟ್ಸೈಡ್ ಕರ್ಕೊಂಡ್ ಹೋಗ್ತಾರೆ. ನಮ್ಮತ್ತೆ ಒಂದು 2 ಡೇಸ್ ಮನೇಲಿಲ್ಲ ಅಂತಂದ್ರು ಕೂಡ ತುಂಬಾ ಕಷ್ಟ ಅನ್ಸುತ್ತೆ. ನಾನಂತೂ ಯಾವಾಗ ಬರ್ತಾರೋ ಅಂತ ವೇಟ್ ಮಾಡ್ತಾ ಇರ್ತೀನಿ. ರಾಗಿನ 2 ಸರಿ ನೀಟಾಗಿ ವಾಶ್ ಮಾಡ್ಬೇಕು. ಯಾಕೆ ಅಂತಂದ್ರೆ ಡಸ್ಟ್ ಆ ತರ ಎಲ್ಲ ಇರುತ್ತೆ. ಒಂದ್ ಚೆನ್ನಾಗಿರೋ ಕ್ಲಾತ್ ತಗೊಂಡು ಗಟ್ಟಿಯಾಗಿ ಕಟ್ಟಿ ಒಂದ್ ಹಾಫ್ ಅನ್ ಅವರ್ ಬಿಡ್ಬೇಕು ನೀರೆಲ್ಲ ಹೋಗೋ ತರ. ರಾಗಿನ ಒಂದ್ ಡೇ ವರೆಗೂ ಚೆನ್ನಾಗಿ ಡ್ರೈ ಆಗೋ ತರ ಬಿಡ್ಬೇಕು. ಒಂದ್ ಡೇ ಆದ್ಮೇಲೆ ಆ ರಾಗಿನ ಬೀಸ್ಕೊಂಡ್ ಬರ್ತೀವಿ. ಬೀಸ್ಕೊಂಡ್ ಬರ್ಬೇಕಾದ್ರೆ ಅದಕ್ಕೆ ಒಂದ್ ಸೇರ್ ರಾಗಿನ ತಗೊಂಡಿದ್ದೀನಲ್ಲ ಅದಕ್ಕೆ ಒಂದ್ ಪಾವ್ ಅಷ್ಟು ಅಕ್ಕಿನ ಆಡ್ ಮಾಡ್ತೀವಿ. ಫಸ್ಟ್ ನೀರನ್ನ ಕಾಯಿಸ್ಕೊಂತೀನಿ. ಕಾಯಿಸ್ಕೊಂಡಾದ್ಮೇಲೆ 2 ಸ್ಪೂನು ರಾಗಿ ಫ್ಲೋರ್‌ನ ತಗೊಂಡು ನೀರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು, ಆಮೇಲೆ ಆ ಗಂಟು ಕಟ್ಕೊಳ್ದೇ ಇರೋ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು, ಆಮೇಲೆ ನೀರ್ ಕಾದಿರ್ತವಲ್ಲ ಆ ನೀರಲ್ಲಿ ಮಿಕ್ಸ್ ಮಾಡ್ತೀನಿ. ಒಂದು 20 ಮಿನಿಟ್ಸ್ ವರೆಗೂ ಚೆನ್ನಾಗಿ ಕುದಿಸ್ಕೊಬೇಕು. ನಾನ್ ಅನ್ಕೊಂಡೆ ನಮ್ ಗುಂಡಂಗೆ 1 ಇಯರ್ ವರೆಗೂ ಆ ಶುಗರು, ಸಾಲ್ಟ್ ಆ ತರ ಎಲ್ಲ ಯೂಸ್ ಮಾಡ್ಬಾರ್ದು ಅನ್ಕೊಂಡೆ. ಆದ್ರೆ ನಮ್ಮನೇಲಿ ಬೈದಿದಾರೆ. ಸ್ವಲ್ಪನಾದ್ರೂ ಸಾಲ್ಟ್ ಹಾಕು ಇಲ್ಲ ಅಂತಂದ್ರೆ ಅದು ತುಂಬಾ ಸಪ್ಪೆ ಇರುತ್ತೆ ಅವ್ನು ತಿನ್ನಲ್ಲ ಅಂತ. ಅದಕ್ಕೆ ಒಂಚೂರು ಸಾಲ್ಟ್‌ನ ಹಾಕ್ತಾ ಇದ್ದೀನಿ. ಸ್ವಲ್ಪ ತುಪ್ಪನ ನಾನು ನಮ್ ಗುಂಡಂಗೆ ಎಲ್ಲ ಕುದ್ದಾದ್ಮೇಲೆ ತಿನ್ನಿಸ್ಬೇಕಾದ್ರೆ ಸ್ವಲ್ಪ ತುಪ್ಪನ ಮಿಕ್ಸ್ ಮಾಡಿ ತಿನ್ನಿಸ್ತೀನಿ. ಈ ತರ ನಮ್ ಗುಂಡುಗೆ ನಾನು ರಾಗಿ ಗಂಜಿ ಅಥವಾ ರಾಗಿ ಸರಿ ಮಾಡೋದು. ಈ ವಿಡಿಯೋ ನಿಮ್ಗೆ ಯೂಸ್‌ಫುಲ್ ಅನ್ಸಿದ್ರೆ ಸಪೋರ್ಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ನಮ್ಮ ಗುಂಡಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ.